ಅಲ್ಲಿ ಕೂಡ ರೂಮ್ ಮಾಡೋಣ ಬೇರೆ ಕಡೆ ಅಂತ ನಾವು ಹೊರಡ್ತೀವಿ. ಸೊ ಬನ್ನಿ ಹೋಗೋಣ. ನಮ್ಮ ಒಂದು ಜರ್ನಿ ಹೋಟೆಲಲ್ಲಿ ಎಂಡ್ ಆಗ್ತಿದೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ಮಾಡ್ತೀವಿ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಹಂಗೆ ಹೋಗ್ತಾ ಅಲ್ಲಿನ ಒಂದು ಫೇಮಸ್ ಸಮೋಸನ ತಗೊಂಡು ಹೊರಡ್ತಾ ಇದ್ದೀವಿ. ಸೊ ಎಸ್ ಫ್ರೆಂಡ್ಸ್, ಬಹಳ ದಿನದಿಂದ ನನ್ನ ಒಂದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತದೆ. ಬಟ್ ನನ್ನ ಒಂದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಕ್ಲಿಪ್ಪಿಂಗ್ಸ್ ನನಗೆ ಮಿಸ್ ಆಗಿದ್ದ ಕಾರಣ ಅಟ್ಲೀಸ್ಟ್ ನನಗೆ ಕೊಟ್ಟಂಥ ಗಿಫ್ಟ್ನಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ನನಗೋಸ್ಕರ ಐಫೋನ್ 15ನ ನನಗೆ ಗಿಫ್ಟ್ ಮಾಡಿದ್ದಾರೆ. 256 GB. ಸೊ ನನಗೆ ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ನನಗೂ ಅದು ಯೂಸ್ಫುಲ್ ಆಗಲಿ ಅಂತ ಹೇಳಿ ನನಗೆ ಒಂದು ಬ್ಯೂಟಿಫುಲ್ ಆದಂಥ ಗಿಫ್ಟ್ನ ನನ್ನ ಹಸ್ಬೆಂಡ್ ನನಗೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ನನಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸರ್ಪ್ರೈಸಾಗಿ ನಮ್ಮ ಬ್ಯಾಂಗ್ಳೂರಲ್ಲಿರುವಂಥ ರಿಲಯನ್ಸಲ್ಲಿ ನನಗೆ ಈ ಗಿಫ್ಟ್ನ ಕೊಡಿಸಿದ್ದಾರೆ. ಸೊ ನನಗೆ ಈ ಗಿಫ್ಟ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್ ಅಂತ ಹೇಳ್ತಾ ಸೊ ಬನ್ನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇವಾಗ ನಾವು ಗೋವಾ ಪಂಜಿಮಲ್ಲಿ ಇದ್ದೀವಿ. ಸೊ ಈ ಚರ್ಚ್ ನೇಮ್ ಬಂದ್ಬಿಟ್ಟು ಅವರ್ ಲೇಡಿ ಆಫ್ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಅಂತ ಹೇಳಿ ಸೊ ಈ ಚರ್ಚ್ ಹೆಸರು. ಸೊ ಈ ಚರ್ಚ್ ಬಂದ್ಬಿಟ್ಟು 1541 ಅಲ್ಲಿ ಇಯರ್ ಆಫ್ 1541 ಸೆಂಚುರಿನಲ್ಲಿ ಇದನ್ನು ಬಿಲ್ಡ್ ಮಾಡಿರುವಂಥದ್ದು. ಗೋವಾದಲ್ಲೇ ಇದು ಫಸ್ಟ್ ಅಂದರೆ ಪ್ರಥಮ ಬಾರಿಗೆ ಕಟ್ಟಿಸಿದಂಥ ಒಂದು ಚರ್ಚ್ ಅಂತಲೇ ಹೇಳ್ಬೋದು ಪಂಜಿಮಲ್ಲಿ. ಸೊ ಇದು ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಇದೆ. ಆ್ಯಂಡ್ ನಾವು ಹೋದಾಗ ಅಲ್ಲಿ ನೋ ಎಂಟ್ರಿ ಅಂತ ಏನಕ್ಕೆ ಹಾಕಿದ್ದಾರೆ ಅಂದರೆ ಸೊ ಅಲ್ಲಿ ಟಾಪಲ್ಲಿ ಸ್ವಲ್ಪ ವರ್ಕ್ ನಡೀತಾ ಇತ್ತು, ಅದರಿಂದ ಯಾರನ್ನು ಅಲೋ ಮಾಡ್ತಾ ಇರಲಿಲ್ಲ. ಇಲ್ಲಾಂದರೆ ಪ್ರತಿದಿನ ಅಲ್ಲಿ ಪ್ರೇಯರ್ ನಡೀತಾ ಇರುತ್ತಂತೆ. ಸೊ ನೆಕ್ಸ್ಟ್ ಯಾರಾದರೂ ವಿಸಿಟ್ ಮಾಡಿದಾಗ ಸೊ ಯು ಕ್ಯಾನ್ ಆಲ್ಸೋ ವಿಸಿಟ್ ಅಂತ ಹೇಳ್ತಾ ಸೊ ನಾವು ಹೋದಾಗ ಅಲ್ಲಿ ಸ್ವಲ್ಪ ವರ್ಕ್ ನಡೀತಿದ್ದ ಕಾರಣಕ್ಕಾಗಿ ನಾವು ಒಳಗೆ ಹೋಗೋಕ್ಕೆ ಆಗಲಿಲ್ಲ. ಸೊ ಇಷ್ಟನ್ನು ಮಾತ್ರ ನಾವು ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲೇ ಎಂಟ್ರೆನ್ಸಲ್ಲಿ ನಾವು ಸ್ವಲ್ಪ ಪ್ರೇಯರ್ನ ಮಾಡಿಕೊಂಡು ನಾವಲ್ಲಿಂದ ಹೊರಡ್ತಾ ಇದ್ದೀವಿ. ತುಂಬಾ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಕಷ್ಟ ಆಯಿತು, ಬಿಕಾಸ್ ತುಂಬಾ ಬಿಸಿಲಿತ್ತು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಜೋಶ್ವಾ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಬಟ್ ಅವನಲ್ಲಿ ಎಷ್ಟು ಐಸ್ ಕ್ರೀಮ್ ತಿಂದಿದ್ದಾನೆ ಅಂದರೆ ನಾವು ಗೋವಾದಿಂದ ಬರೋವರೆಗೂ ಏನೂ ಕೂಡ ಆಗಲಿಲ್ಲ. ಬಟ್ ಇವಾಗ ಇಲ್ಲಿ ಬಂದು ಒಂದು ಐಸ್ ಕ್ರೀಮ್ ತಿಂದಿರೋದ್ರಿಂದ ಅವನಿಗೆ ಹುಷಾರಿಲ್ಲದಂತ ಆಗಿದೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಕೋಆಪರೇಟ್ ಮಾಡಿ. ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನಾವು ನನ್ನ ಬಿಗಿನಿಂಗಲ್ಲೇ ಹೇಳಿದ್ದೀನಿ, ನಮ್ಮ ಹೋಟೆಲ್ನ ನಾವು ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ನಮ್ಮ ರೂಮ್ ಮಾಡ್ತೀವಿ, ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀನಿ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿತ್ತು ಇಲ್ಲಿನ ಒಂದು ಚರ್ಚ್ ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.